ನಾವೇನು ತಪ್ಪು ತಿಳ್ಕೊಂಡಿದ್ದೀವಿ, ರಸ್ತೆನಲ್ಲಿ ಅಷ್ಟೇ ಸುರಕ್ಷತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಎಲ್ಲಿ ಈ ರಸ್ತೆ ಸುರಕ್ಷತೆ ಸ್ಟಾರ್ಟ್ ಆಗೋದು? ನಮ್ಮ ಮನಸ್ಸಿನಲ್ಲಿ. ನಾವು ಮನಸ್ಸಿನಲ್ಲಿ ಇವಾಗ ಕೂತ್ಕೊಂಡಾಗ ಫಸ್ಟು ಏನಂತ ಒಂದು ಮಂತ್ರ ಹೇಳಿದ್ವಿ. ಸೊ ಮಂತ್ರ ಅಂದ್ರೇನು? ಶಬ್ದ. ಮಂತ್ರ ಅಂದ್ರೇನು? ಶಬ್ದ, ಸೇಕ್ರೆಡ್ ಶಬ್ದ. ಸೊ ಆ ಶಬ್ದ ನೀವು ಹೇಳಿದಾಗ ಏನಾಯ್ತು? ನಿಮ್ಗೆ ಅಲರ್ಟ್ನೆಸ್ ಬಂತು, ಹೌದಾ? ನಾವೆಲ್ಲ ಒಟ್ಟಾಗಿ ಒಂದು ಸೌಂಡ್ ಮಾಡಿದ್ವಿ, ಓಂ. ಅದೇನಾಯ್ತು? ಓಂ ಅಂತಕ್ಕಂಥದ್ದು ಯೂನಿವರ್ಸಲ್ ಮಂತ್ರ, ಯಾರು ಬೇಕಾದರೂ ಹೇಳ್ಬೋದು. ಸೊ ಯಾರು ಬೇಕಾದರೂ ಓಂ ಅಂತ ಹೇಳ್ಬೋದು. ಅದೇನು ಮಾಡುತ್ತೆ? ನಮ್ಮನ್ನು ಅಲರ್ಟ್ ಮಾಡುತ್ತೆ. ಸೊ ಅದಕ್ಕೆ ರೋಡ್ ಸೇಫ್ಟಿ ಅನ್ನೋದು ಇಟ್ ಬಿಗಿನ್ಸ್ ಎಲ್ಲಿ? ಫ್ರಮ್ ದ ಮೈಂಡ್, ಬಿಗಿನ್ಸ್ ಇನ್ ದ ಮೈಂಡ್. ಈಗ ಮತ್ತೆ ಒಂದೊಂದು ಪ್ರಶ್ನೆ ಅಲ್ವಾ, ಮೈಂಡ್ ಅಂದ್ರೆ ಏನು? ಈಗ ನೀವೆಲ್ಲ ಈಗ ಜವಾಬ್ದಾರಿಯುತವಾದ ಚಾಲಕರು, ಡ್ರೈವಿಂಗ್ ಲೈಸೆನ್ಸ್ ಇದೆ ನಿಮಗೆ ಅಲ್ವಾ? ಸೊ ಇವಾಗ ನಾನು ಹೇಳಿದೆ ರಸ್ತೆ ಸುರಕ್ಷತೆ ಮನಸ್ಸಿನಿಂದ ಪ್ರಾರಂಭ ಆಗುತ್ತೆ ಅಲ್ವಾ, ಆಮೇಲೆ ರಸ್ತೆಗೆ ಹೋಗುತ್ತೆ ಅಲ್ವಾ? ಮನೆಯಿಂದ ತಾನೇ ನೀವು ವೆಹಿಕಲ್ ತಗೊಂಡು ಹೋಗೋದು, ರಸ್ತೆ ಮೇಲೆ ನಿಲ್ಸಿರ್ತೀರಾ, ಮನೆಯಿಂದ ರಸ್ತೆಗೆ ಬರ್ತೀರಾ ಅಲ್ವಾ? ಸೊ ರಸ್ತೆ ಸುರಕ್ಷತೆ ಮನಸ್ಸಿನಿಂದ ಪ್ರಾರಂಭ ಆಗುತ್ತೆ. ಸೊ ಇವಾಗ ನಮ್ಗೊಂದು ಪ್ರಶ್ನೆ, ಮನಸ್ಸು ಅಂದ್ರೆ ಏನು? ಅದೇ ಒಂದು ಪ್ರಶ್ನೆ. ನಿಖಿತಾ ಹೇಳ್ತಾಳೆ ಮನಸ್ಸು ಅಂದ್ರೆ ಇದು ಸರ್ ಹಾರ್ಟ್. ಸಿಂಧು ಬುದ್ಧಿ ತೋರಿಸ್ತಾಳೆ, ಏನಮ್ಮ ಮನಸ್ಸು ಅಂದ್ರೆ? ನಿಖಿತಾ ಬೇಟ ಏನ್ ತಿಳ್ಕೊಂಡಿದ್ದೀರಾ ಹೇಳ್ಬೇಕು. ಮನಸ್ಸು ಅಂದ್ರೆ ಏನು ಹೇಳಿ, ಪರವಾಗಿಲ್ಲ, ತಪ್ಪು ಸರಿ ಇಲ್ಲಿ ಬರಲ್ಲ. ನಾವ್ ಯಾಕೆ ಇಲ್ಲಿ ಕೂತಿದ್ದೀವಿ? ತಿಳ್ಕೊಳ್ಳೋಕೆ. ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಏನು ಕಾಂತಿ? ಈ ಕಡೆಯಿಂದ ಕೇಳ್ಕೊಂಡು ಈ ಕಡೆ ಬಿಡೋದಾ? ಅಲ್ಲ, ಏನು ಈ ಕಡೆಯಿಂದ ತಿಳ್ಕೊಂಡು ಅಲ್ಲೇ ಸ್ಟೋರ್ ಮಾಡ್ಕೊಳ್ಳೋದು. ಇವತ್ತು ವಾಟ್ ವಿ ಹ್ಯಾವ್ ಲರ್ನ್ಡ್ ಹಿಯರ್, ಒಂದು ಅರ್ಧ ಗಂಟೆಗಳ ಕಾಲ ನಾವೇನು ಕಲ್ತ್ಕೋತೀವಿ, ಇದು ಜೀವನದ ಪಾಠ ಆಗ್ಬೇಕು ನಮಗೆ. ಏನು ಜೀವನದ ಪಾಠ ಅಂದ್ರೆ ಎಲ್ಲಿವರೆಗೂ ನಮ್ಮ ಹತ್ರ ವೆಹಿಕಲ್ ಇರುತ್ತೋ ಅಲ್ಲಿವರೆಗೂ ವಿ ಶುಡ್ ಬಿಕಮ್ ಎ ಸೇಫ್ ಡ್ರೈವರ್. ಅರ್ಥ ಆಯ್ತಾ? ಸೊ ಸೇಫ್ ಡ್ರೈವರ್ ಆಗೋದಕ್ಕೆ ಇದನ್ನ ಕಲಿತಾ ಇರೋದು. ಸುಮ್ಮನೆ ನೀವು ಏನೋ ಒಂದು ಡ್ರೈವಿಂಗ್ ಲೈಸೆನ್ಸ್ ತಗೊಳಕ್ಕೋ ಅಥವಾ ಸುಮ್ಮನೆ ಏನೋ ಒಂದು ಇಷ್ಟು ಜನ ಬಿಟ್ಟು ಒಂದು ಅರ್ಧ ಗಂಟೆ ಇದಕ್ಕೋಸ್ಕರ ನೀವು ಯಾಕೆ ಕೂತ್ಕೊಂಡಿದ್ದೀರಾ ಅಂದ್ರೆ, ಸೊ ಯು ಶುಡ್ ಹ್ಯಾವ್ ದಟ್. ನಾವು ಇವಾಗ ಕಲ್ತಿರೋಂಥದ್ದು ನಮ್ಮ ಜೀವನದ ಕೊನೆಯವರೆಗೂ ಉಳಿಸ್ಕೋಬೇಕು, ಅದಕ್ಕೋಸ್ಕರ. ಸೊ ಯಾಕೆ ನೀನು ಬರೀ ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಹೇಳ್ಕೊಟ್ಬಿಟ್ರೆ, ರೈಟು ಲೆಫ್ಟು ಕೆಳಗೆ ಮೇಲೆ ಏನೋ ಒಂದು ಹೇಳ್ಕೊಟ್ಬಿಟ್ರೆ ಅಥವಾ ನಿಯಮಗಳೇನು ಹಿಂಗೆ ಅಂದರೆ ಅದೆಲ್ಲ ಹೊರಟೋಗ್ತಾ ಇರುತ್ತೆ. ಆದರೆ ಸೊ ಮನಸ್ಸಿನಿಂದ ಕಲ್ತಿರ್ತಕ್ಕಂಥದ್ದು ಏನಾಗುತ್ತೆ? ಶಾಶ್ವತವಾಗಿರುತ್ತೆ. ಕೂತ್ಕೊಳ್ಳಿ. ಮನಸ್ಸು ಅಂತಕ್ಕಂಥದ್ದು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಲ್ಲಿದೆ, ತಿಳ್ಕೊಳ್ತೀನೋ? ಜೀವಕೋಶಗಳಲ್ಲಿ ಇರೋದು ಕಣ್ಣಿಗೆ ಕಾಣಲ್ಲ ಅಲ್ವಾ? ಈಗ ಗಾಳಿ ಇದೆ, ಇಲ್ಲಿ ಕಾಣುತ್ತಾ? ಕಾಣಲ್ಲ. ಮತ್ತೆ ಹೇಗೆ ಗಾಳಿ ಇದೆ ಅಂತೀರಾ? ಫೀಲ್ ಆಗುತ್ತೆ. ಹೇಗೆ ಫೀಲಿಂಗ್ ಹಿಂಗೆ ಗೊತ್ತಾಗುತ್ತೆ? ಆ ಫೀಲಿಂಗು ಕೂಡ ಅನುಭವಿಸ್ಬೇಕು ಅಲ್ವಾ? ಫೀಲಿಂಗ್ ಆಗೋದನ್ನು ನಾವು ಅನುಭವಿಸ್ಬೇಕು. ಅದು ಎಕ್ಸ್ಪ್ರೆಷನ್. ಇವಾಗ ಸಂತೋಷ ಆದ್ರೆ ನಗ್ತೀವಿ ಅಲ್ವಾ? ಸಂತೋಷ ಆದ್ರೆ ನಗ್ತೀವಿ, ದುಃಖ ಆದ್ರೆ ಅಳ್ತೀವಿ, ಅದು ಫೀಲಿಂಗ್ ಅಲ್ವಾ? ಸೊ ಇವಾಗ ಆಚೆ ಕಡೆ ಹೋದ್ರೆ ನಮಗೆ ಗಾಳಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಸೊ ಮರ ಗಿಡಗಳು ಅಲುಗಾಡ್ತವೆ, ಅದಕ್ಕೆ ನಾವು ಗಾಳಿ ಇದೆ ಅಂತ ಹೇಳ್ತೀವಿ ಅಲ್ವಾ? ಸೊ ಇದು ನಮಗೆ ಗೊತ್ತಾಗುತ್ತೆ. ನಮಗೆ ತಣ್ಣಗೆ ಏನಾದರೂ ಗಾಳಿ ಬಂದು ಬೀಸಿದ್ರೆ ಓ ಇಲ್ಲಿ ಗಾಳಿ ನಮಗೆ ಟಚ್ ಮಾಡ್ತಾ ಇದೆ. ಸೊ ಇದು ಸೊ ಎಲ್ಲ ಕಡೆನೂ ಫೀಲ್ ಆಗುತ್ತಲ್ವಾ? ಈ ಫೀಲಿಂಗ್ ಅನ್ನೋದು ಬರೀ ಹಾರ್ಟು ಅಥವಾ ಬ್ರೈನಲ್ಲಿ ಆಗಲ್ಲ. ಅದರಿಂದ ನಮ್ಮ ರಸ್ತೆ ಸುರಕ್ಷತೆ ಇರೋದು ಎಲ್ಲಿಂದ ಪ್ರಾರಂಭ ಆಗಬೇಕು? ಮನಸ್ಸಿನಿಂದ ಪ್ರಾರಂಭ ಆಗಬೇಕು. ಹೇಗೆ ಮನಸ್ಸಿನಿಂದ ಪ್ರಾರಂಭ ಅಂದರೆ, ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ಮೇಲೆ ಜವಾಬ್ದಾರಿ ಬರುತ್ತೆ ಅಂತ ಹೇಳಿದ್ರೆ, ಸೊ ಜವಾಬ್ದಾರಿ ಬಂದಾಗ ನಾವು ರಸ್ತೆ ಮೇಲೆ ವಾಹನವನ್ನು ತಗೊಂಡೋದಾಗ ನಮ್ಗೆ ಏನಾಗುತ್ತೆ? ಸೊ ಎಲ್ಲರೂ ಒಂದೇ ಅನ್ನೋ ಭಾವನೆ ಬರುತ್ತೆ. ಫೀಲಿಂಗ್ ಅಂದ್ರೆ ಏನು? ಎಲ್ಲರೂ ಒಂದೇ. ರಸ್ತೆಯನ್ನು ಉಪಯೋಗಿಸ್ತಕ್ಕಂಥವ್ರು ಎಲ್ಲರೂ ನಮ್ಮವರು, ವಸುದೈವ ಕುಟುಂಬ, ನಮ್ಮವರು, ನಮ್ಮ ಹಾಗೇನೆ ಪ್ರಾಣವನ್ನ ಇಟ್ಕೊಂಡಿರೋ ಮನುಷ್ಯರು, ಪ್ರಾಣಿಗಳು ಅನ್ನೋ ಭಾವನೆ ನಮ್ಮಲ್ಲಿ ಬಂದಾಗ ನಾವು ಏನು ಮಾಡ್ತೀವಿ? ಸೇಫ್ಟಿ ಡ್ರೈವಿಂಗ್ ಮಾಡ್ತೀವಿ. ಸೊ ಯಾಕೆ ನಾವು ಸೇಫ್ ಡ್ರೈವಿಂಗ್ ಮಾಡ್ತೀವಿ? ಅವರು ಉಳ್ಕೋಬೇಕು, ನಾವು ಉಳಿಬೇಕು, ಸುರಕ್ಷತೆಯಿಂದ ನಾವು ಮನೆಗೆ ಹೋಗಿ ಸೇರ್ಕೋಬೇಕು. ಮನೆಗೆ ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮ ಮಕ್ಕಳು ಕಾಯ್ತಾ ಇರ್ತಾರೆ, ಫ್ರೆಂಡ್ಸು, ತಂದೆ ತಾಯಿ ಯಾರೇ ಇರಲಿ ಕಾಯ್ತಾ ಇರ್ತಾರಲ್ವಾ? ಕಾಯ್ತಾರ ಇಲ್ವಾ?
ಕಾಯ್ತಾ ಇರ್ತಾರೆ. ಹಾಗಾಗಿ ನಾವು ಸೇಫಾಗಿ ಹೋದರೆ ಅವರು ಖುಷಿಯಾಗಿರ್ತಾರೆ, ನೀವು ಖುಷಿಯಾಗಿರ್ತೀರ ಅಲ್ವೇನಪ್ಪ. ಈಗ ಮದುವೆ ಮಾಡ್ಕೊತೀರಾ ಮುಂದೆ. ಸೊ ಮದುವೆ ಮಾಡ್ಕೊಂಡಾಗ ಧನುಷ್ ಹೇಳ್ತಾನೆ, ನನಗೆ ಪರ್ಮನೆಂಟ್ ಕೆಲಸ ಸಿಕ್ಕಿದೆ, 2 ಲಕ್ಷ ರೂಪಾಯಿ ಗಾಡಿ ಬೇಕು ನನಗೆ ಅಂತಾನೆ. ಏನೋ ಕೇಳ್ತೀಯಾ? ಕೇಳಲ್ಲ. ಯಾಕೆ ಬೇಡ? ಬೇಡವಾ? ನೋಡಿ, ನಮ್ಮ ಮುಬಾರಕ್ ಬೇಕು. 2 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಗೊಂಡ್ರೆ ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾನಲ್ವಾ. ಗಾಡಿ ಕಾಸ್ಟ್ಲಿ ಆದಷ್ಟು ಮಾವ ಕೊಡಿಸಿದ್ರೆ ನೋಡಲ್ಲ ಅಲ್ಲೇನಾ, ಹೋದ್ವಾಗ್ಲಿ ಅಂತ ನೀನೇ ದುಡ್ದು ಏನಾದರೂ ಕಷ್ಟಪಟ್ಟು ಒಂದು ಗಾಡಿ ತಗೊಂಡಾಗ ಆಸೆ ಅಲ್ಲೇನಪ್ಪ. ಆಸೆ ಯಾರಿಗಿರಲ್ಲ? ಇಂಥ ಗಾಡಿ ತಗೋಬೇಕು, ಇಂಥದ್ದು ಓಡಿಸ್ಬೇಕು. ಇವಾಗ ನಾವೆಲ್ಲ ನಡ್ಕೊಂಡು ಓಡಾಡ್ತಿದ್ವಿ, ಸೈಕಲ್ ಬಂದಿವಿ, ಸೈಕಲಿಂದ ಇವಾಗ 2 ವೀಲರ್. ಇವಾಗ ನೋಡಿ ಎಲ್ಲ 2 ವೀಲರಲ್ಲಿ ಮೊದಲು ಬರೀ 2-3 ಥರ ಇರ್ತಿದ್ದು ಗಾಡಿಗಳು. ಒಂದು ವೆಸ್ಪಾ ಸ್ಕೂಟ್ರು, ಇನ್ನೊಂದು ಬಜಾಜ್, ಮತ್ತೆ ಇನ್ನೊಂದು ಯಾವ್ದು ಇರ್ತಿತ್ತು, ಇತ್ತು, ಒಂದು 4 ಇದ್ದು ಬುಲೆಟ್, 3 ಕ್ಯಾಟಗರಿ ಇರ್ತಿತ್ತು ಎನ್ಫೀಲ್ಡ್. ಇವಾಗ ಎಷ್ಟು ಥರ ಬಂದಿದೆ, ತರಾವರಿ. ಸೊ ನಮ್ಗೆ ಆಸೆ ಇರುತ್ತೆ, ಇದನ್ನು ತಗೋಬೇಕು, ಅದನ್ನು ತಗೋಬೇಕು, ಅವನು ಅದನ್ನು ತಗೊಂಡ ಈ ಥರ. ಸೊ ಇಷ್ಟೆಲ್ಲ ನಾವು ಮಾಡಿರ್ತೀವಿ, ಕಷ್ಟಪಟ್ಟು ತಗೊಂಡಿರ್ತೀವಿ. ನೀವು ತಗೊಂಡೋಗ್ಬಿಟ್ಟಲ್ಲಿ ಯದ್ವಾ ಹೆಂಗೋ ಓಡಿಸ್ಬಿಟ್ಟು ತಗೊಂಡೋಗಿ ಗುದ್ದು ಯಾರಿಗೋ ಬಿದ್ದು ನಿಮ್ಮ ಗಾಡಿನೂ ಕಳ್ಕೊಳ್ಳೋದಂತಲೇ ನಿಮ್ಮ ಕೈ ಕಾಲು ಕಳ್ಕೊಂಡ್ರೆ ಓಡಿಸ್ದವ್ರಿಗೂ ಎಷ್ಟು, ನಿಮ್ಮ ತಂದೆ ತಾಯಿಗಳಿಗೂ ಎಷ್ಟು ನೋವಾಗುತ್ತೆ, ಆಗತ್ತೆ ಇಲ್ಲ. ಅದರಿಂದ ನಾವು ಎಷ್ಟು ಸೇಫ್ ಆಗಿರಬೇಕು. ಸೇಫ್ ಅಂದ್ರೇನು ಸುಮ್ಮನೆ ಹಿಂಗೆ ಕುತ್ಕೊಂಡು ಓಡಿಸು ಅಂತಲ್ಲ. ಸೊ ಇಟ್ ಈಸ್ ಅನ್ ಅವೇರ್ನೆಸ್. ಏನು ಹೇಳಿ? ಅವೇರ್ನೆಸ್, ಅಲರ್ಟ್ನೆಸ್, ಕಾನ್ಷಿಯಸ್ನೆಸ್, ಏಕಾಗ್ರತೆ. ನಾವು ಇದನ್ನೆಲ್ಲ ಬೆಳೆಸ್ಕೋಬೇಕು ಅಂತ. ಸೊ ಯಾವಾಗ ಬರುತ್ತೆ ಇದೆಲ್ಲ ಜವಾಬ್ದಾರಿ. ನಾನು ಹೇಳಿದೆ, ನಿಮ್ಮ ಗಾಡಿ ತೊಗೊಂಡು ನೀವು ರಸ್ತೆಗೆ ಬಂದರೆ, ಸೊ ಗಾಡಿ ತೊಗೊಂಡು ರಸ್ತೆ ಮೇಲೆ ಬಂದರೆ ನಮಗೇನಾಗಬೇಕು? ರಸ್ತೆಯಲ್ಲಿ ಓಡಾಡ್ತಾ ಇರೋರೆಲ್ಲ ನಮ್ಮವರು.